ದರ ಏರಿಕೆಯಿಂದ ಮೆಟ್ರೋಗೆ ಭಾರಿ ಹೊಡೆತ ಬಿದ್ದಿದೆ. 16% ಪ್ರಯಾಣಿಕರ ಸಂಖ್ಯೆ ಕುಸಿತಗೊಂಡಿದೆ ಅನ್ನೋದರ ಕುರಿತಾಗಿ ಅಂಕಿಅಂಶಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಏನಾದರೂ BMRCL ಕಲಿಯುತ್ತಾ ಪಾಠ ಅನ್ನೋ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ದಿಢೀರಂತ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿದಂತಹ BMRCLಗೆ ಈಗ 16% ಪ್ರಯಾಣಿಕರ ಸಂಖ್ಯೆ ಕುಸಿತಗೊಂಡಿದ್ದು, ಏನಾದರೂ BMRCL ಪಾಠ ಕಲಿಯುತ್ತಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಿದೆ. ಮೆಟ್ರೋ ಬಿಟ್ಟು ಬಸ್ನಲ್ಲಿ ಪ್ರಯಾಣಿಕರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿಯಲ್ಲಂತೂ ಪ್ರಯಾಣಿಕರ ಸಂಖ್ಯೆ ಭಾರೀ ಇಳಿಕೆಯಾಗಿದೆ. ಜನವರಿಯಲ್ಲಿ 2.5 ಕೋಟಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡಿದ್ರು. ಇನ್ನು ಫೆಬ್ರವರಿಯಲ್ಲಿ ಸರಾಸರಿ 41 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಅನ್ನೋದರ ಕುರಿತು ಈಗ ಮಾಹಿತಿ ಇರುವಂಥದ್ದು. ಮೆಟ್ರೋದಿಂದ ದೂರ ಆಗ್ತಾ ಇದ್ದಾರೆ ಮಹಿಳಾ ಪ್ರಯಾಣಿಕರು. ಹೇಗಿದ್ರು ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಸೊ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಇದೆ. ಸೊ ಹೀಗಾಗಿ ಮೆಟ್ರೋವನ್ನು ಬಿಟ್ಟು ಯಾರು ಇಷ್ಟೊಂದು ದುಪ್ಪಟ್ಟು ದರವನ್ನು ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಈಗ ಮಹಿಳಾ ಪ್ರಯಾಣಿಕರೆಲ್ಲರೂ ಕೂಡ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಹೀಗಾಗಿ ಬರೋಬ್ಬರಿ 16% ಪ್ರಯಾಣಿಕರ ಸಂಖ್ಯೆ ಕುಸಿತಗೊಂಡಿರುವಂಥದ್ದು. ಹೀಗಾಗಿ ಇನ್ನಾದರೂ BMRCL ಪಾಠ ಕಲಿಯುತ್ತಾ ದರವನ್ನು ಇಳಿಕೆ ಮಾಡಬಹುದಾ, ಟಿಕೆಟ್ ದರವನ್ನು ಇಳಿಕೆ ಮಾಡಬಹುದಾ ಅನ್ನೋದರ ಕುರಿತು ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.